ನಮಸ್ತೆ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ ಪಾಠದ ಬಗ್ಗೆ ನೋಡೋಣ. ಈಗ ಅದರ ಹಿನ್ನೆಲೆಯ ಬಗ್ಗೆ ತಿಳ್ಕೊಳ್ಳೋಣ. ಈ ಲಲಿತಾ ಸಹಸ್ರನಾಮ ಸ್ತೋತ್ರ ಎಂಬುದು ಬ್ರಹ್ಮಾಂಡ ಪುರಾಣ. ಬ್ರಹ್ಮಾಂಡ ಪುರಾಣ ಅಂದರೆ 18 ಪುರಾಣಗಳಲ್ಲಿ ಒಂದು ಬ್ರಹ್ಮಾಂಡ ಪುರಾಣ. ಅಂದರೆ ಯಾವ ಪುರಾಣದಲ್ಲಿ ಶ್ರೀ ಲಲಿತಾ ತ್ರಿಪುರ ಸುಂದರಿ ರಾಜರಾಜೇಶ್ವರಿ ಅವಳ ಮಹಿಮೆಯನ್ನು ಹಾಡಿ ಹೊಗಳಿದ್ದಾರೋ ಆ ಪುರಾಣ. ಅದರಲ್ಲಿ ಲಲಿತೋಪಾಖ್ಯಾನ ಎಂಬ ಒಂದು ಪ್ರಕರಣ ಬರ್ತದೆ. ಆ ಲಲಿತೋಪಾಖ್ಯಾನದ ಉತ್ತರ ಭಾಗದಲ್ಲಿ ಈ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ ಕಂಡು ಬರ್ತದೆ. ಇದನ್ನು ಹಯಗ್ರೀವ ದೇವರು, ಅಂದರೆ ಹಯ ಅಂದರೆ ಕುದುರೆ, ಗ್ರೀವ ಅಂದರೆ ಕಂಠ, ಕುದುರೆಯ ತಲೆಯ ಆಕಾರ ಇರುವ ವಿಷ್ಣುವಿನ ಅವತಾರ ಅವರು ಅಗಸ್ತ್ಯ ಮಹರ್ಷಿಗಳಿಗೆ ಬೋಧನೆ ಮಾಡಿದರು ಎಂದು ಕಂಡು ಬರ್ತದೆ. ಅಂದರೆ ಆ ಬೋಧನೆಯೇ ಲಲಿತಾ ಸಹಸ್ರನಾಮ ಪಾಠ. ಈಗ ಇದನ್ನ ಯಾರು ರಚಿಸಿದ್ರು ಅಂತ ನೋಡೋಣ. ಇದನ್ನ ಶ್ರೀಚಕ್ರದ ಸಪ್ತಾವರಣದಲ್ಲಿರುವ ವಶಿನ್ಯಾದಿ ವಾಗ್ದೇವತೆಗಳು ಶ್ರೀ ಲಲಿತಾ ತ್ರಿಪುರ ಸುಂದರಿ ದೇವಿಯ ಆಜ್ಞೆಯ ಮೇಲೆ ಅವಳ ಅಪ್ಪಣೆಯ ಪ್ರಕಾರ ರಚಿಸಿದರು ಎಂದು ಕಂಡುಬರುತ್ತದೆ. ವಶಿನ್ಯಾದಿ ವಾಗ್ದೇವತೆಗಳು, ವಾಗ್ದೇವತೆಗಳು ಅಂದರೆ ವಾಕ್ ಅಂದರೆ ಮಾತಿಗೆ ಸಂಬಂಧಪಟ್ಟ ದೇವತೆಗಳು. ಹಾಗೂ ಈ ಲಲಿತಾ ಸಹಸ್ರನಾಮ ಸ್ತೋತ್ರ ಪಾಠ ಎಂಬುದೊಂದು ವಿಶಿಷ್ಟ ಗ್ರಂಥ. ಏನಂದ್ರೆ ಇದರಲ್ಲಿ ವಿವಿಧ ಯೋಗಗಳ ಸಂಗಮ, ಒಟ್ಟು ಸೇರುವಿಕೆ ಕಂಡು ಬರ್ತದೆ. ಯಂತ್ರ, ತಂತ್ರ, ಮಂತ್ರ ಮತ್ತೆ ಯೋಗ. ಯೋಗದಲ್ಲಿಯೂ ಸ್ಪೆಷಲಿ ಕುಂಡಲಿನಿ ಯೋಗ ಹಾಗೂ ಶುದ್ಧ ವೇದಾಂತ, ಭಕ್ತಿ ಯೋಗ, ಇವೆಲ್ಲವುಗಳ ಒಂದು ಸಮೀಕರಣವೇ ಶ್ರೀಲಲಿತಾ ಸಹಸ್ರನಾಮ ಸ್ತೋತ್ರ. ಇದರಲ್ಲಿ ಒಬ್ಬ ಸಾಧಕನ ಎಲ್ಲ ಆಯಾಮಗಳು ವಿಕಸನವನ್ನ ಹೊಂದುತ್ತವೆ. ಈ ಲಲಿತಾ ಸಹಸ್ರನಾಮ ಸ್ತೋತ್ರಕ್ಕೆ ಬಹಳಷ್ಟು ಭಾಷ್ಯಗಳಿವೆ. ಬಹಳಷ್ಟು ಜನ ಸಾಧಕರು ಇದರ ಬಗ್ಗೆ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಆದರೆ ಅದರಲ್ಲಿ ಮುಖ್ಯವಾದ 2 ವ್ಯಾಖ್ಯಾನಗಳನ್ನು ನಾವು ಇಲ್ಲಿ ಉಲ್ಲೇಖಿಸಬಹುದು. ಒಂದು ಭಾಸ್ಕರ ರಾಯರ ವ್ಯಾಖ್ಯಾನ. ಇವರಿಗೆ ದೇವಿ ಸಾಕ್ಷಾತ್ ಪ್ರತ್ಯಕ್ಷಳಾಗಿದ್ದಳು. ಅವರ ಭುಜದ ಮೇಲೆಯೇ ಶ್ರೀದೇವಿ ಕೂತ್ಕೊಂಡು ಭಕ್ತರ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ಲು ಅಂತ ಹೇಳ್ತಾರೆ. ಅಂದರೆ ಸಾಧಕರು ಪ್ರಶ್ನೆ ಕೇಳಿದಾಗ ಶ್ರೀದೇವಿ ಭಾಸ್ಕರ ರಾಯರ ಕಿವಿಯಲ್ಲಿ ಅದಕ್ಕೆ ಉತ್ತರವನ್ನು ಹೇಳ್ತಿದ್ಲು. ಭಾಸ್ಕರ ರಾಯರು ಅದನ್ನೇ ಸಾಧಕರಿಗೆ ಹೇಳ್ತಿದ್ರು ಅಂತ ಹೇಳ್ತಾರೆ. ಇನ್ನೊಂದು ಮುಖ್ಯವಾದ ವ್ಯಾಖ್ಯಾನ ಚಂದ್ರಿಕಾ ವ್ಯಾಖ್ಯಾನ ಅಂತ ಹೇಳಿ. ಇದನ್ನ ಬರೆದವರು ತಮಿಳುನಾಡಿನ ವೈದ್ಯನಾಥ ದೀಕ್ಷಿತರು. ಲಲಿತಾ ಸಹಸ್ರನಾಮ ಭೂಮಿಯಲ್ಲಿ ಮೊದಲು ಎಲ್ಲಿ ಪ್ರಕಟವಾಯಿತು ಅಂತ ನೋಡೋಣ. ಇದು ಸೌತ್ ಇಂಡಿಯಾದಲ್ಲಿ ಕಾಂಚೀಪುರ, ಕಾಂಚಿಯಲ್ಲಿ ಮೊದಲು ಪ್ರಕಟವಾಯಿತು. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಲಲಿತಾ ಸಹಸ್ರನಾಮ ಸ್ತೋತ್ರ ಪಾಠಕ್ಕೆ ಸಂಬಂಧಪಟ್ಟ ಇತರ ಮಾಹಿತಿಗಳನ್ನು ನೋಡೋಣ. ನಮಸ್ತೆ.